ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವೆಲ್ಲ ಪಕ್ಷಿಗಳನ್ನ ಕೇವಲ ರೆಕ್ಕೆ ಬಿಚ್ಚಿ ಹಾರೋ ಸೌಮ್ಯ ಜೀವಿಗಳು ಅನ್ಕೊಂಡಿರ್ತೀವಿ ಅಲ್ವಾ? ಆದ್ರೆ ಇವತ್ತಿನ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಆ ನಂಬಿಕೆ ಕಂಪ್ಲೀಟ್ ಆಗಿ ಉಲ್ಟಾ ಆಗ್ಬಿಡುತ್ತೆ. ಯಾಕಂದ್ರೆ ಜಗತ್ತಿನ ಕೆಲವು ಹಕ್ಕಿಗಳಿಗೆ ಪ್ರಕೃತಿ ಕೊಟ್ಟಿರೋ ಅಪಾಯಕಾರಿ ಸೂಪರ್ ಪವರ್ಸ್ ಮತ್ತೆ ಅವುಗಳ ಬೇಟೆಯಾಡೋ ಕ್ರೂರ ಶೈಲಿ ನೋಡಿದ್ರೆ ಸಾಕು ಎಂತವರು ಮೈ ಜುಮ್ ಅನ್ನೋ ತರಹ ಶಾಕ್ ಆಗ್ತಾರೆ. ಅಂತಹ ಅತ್ಯಂತ ಶಕ್ತಿಶಾಲಿ ಮತ್ತೆ ವಿಚಿತ್ರ ಹಕ್ಕಿಗಳ ರಹಸ್ಯ ಲೋಕಕ್ಕೆ ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಕಂಟೆಂಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದಕ್ಕಾಗಿ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ರೆಡಿ ಆಗ್ಬಿಡಿ. ಲ್ಯಾಮರ್ ಗಿಯರ್ ಈ ಹಕ್ಕಿಗಿರೋ ಸೂಪರ್ ಪವರ್ ಪ್ರಪಂಚದ ಬೇರೆ ಯಾವ ಹಕ್ಕಿಗೂ ಇಲ್ಲ. ಒಂದ್ಸಾರಿ ಅದು ತಿನ್ನೋ ಮೂಳೆಯ ಸೈಜ್ ನೋಡಿ, ಅಸಲಿಗೆ ಆ ಮೂಳೆ ಅದರ ಗಂಟಲೊಳಗೆ ಹೋಗುತ್ತಾ ಅನ್ನೋ ಡೌಟ್ ನಮ್ಗೇನೆ ಖಂಡಿತ ಬರುತ್ತೆ. ಆದ್ರೆ ಈ ಹಕ್ಕಿ ತನ್ನ ಇಡೀ ಲೈಫ್ ಅಲ್ಲಿ ಅತಿ ಹೆಚ್ಚು ಆಹಾರವಾಗಿ ತಿನ್ನೋದೇ ಇಂತಹ ದೊಡ್ಡ ದೊಡ್ಡ ಮೂಳೆಗಳನ್ನ. ಇದು ಒಂದು ಮೇಕೆಯ ಕಾಲನ್ನ ಅನಾಮತ್ತಾಗಿ ನುಂಗಿ ಬಿಡುತ್ತೆ. ಒಂದ್ ವೇಳೆ ಇದಕ್ಕಿಂತಲೂ ದೊಡ್ಡ ಮೂಳೆ ಏನಾದ್ರೂ ಸಿಕ್ಕಿದ್ರೆ ಆ ಮೂಳೆಯನ್ನ ಬರೋಬ್ಬರಿ 500 ಅಡಿ ಎತ್ತರಕ್ಕೆ ತಗೊಂಡು ಹೋಗಿ ಅಲ್ಲಿಂದ ಒಂದು ದೊಡ್ಡ ಬಂಡೆಕಲ್ಲಿನ ಮೇಲೆ ಕೆಳಗಡೆ ಬಿಸಾಕತ್ತೆ. ಯಾವಾಗ ಆ ಮೂಳೆ ಮುರಿದು ಪೀಸ್ ಪೀಸ್ ಆಗುತ್ತೋ ಆ ಮೂಳೆಗಳನ್ನ ಕೂಡ ಇದೇ ತರಹ ನುಂಗಿ ಬಿಡುತ್ತೆ. ನಾರ್ಮಲ್ ಆಗಿ ಗೀಡುಗ ಹದ್ದುಗಳು ಜಂತುಗಳ ಮಾಂಸವನ್ನ ತಿಂತವೆ. ಆದ್ರೆ ಈ ಹಕ್ಕಿ ವಿಚಿತ್ರವಾಗಿ ಅತಿ ಹೆಚ್ಚು ಮೂಳೆಗಳನ್ನೇ ತಿನ್ನೋದು ಸೈಂಟಿಸ್ಟ್ ಗಳಿಗೂ ಕೂಡ ಸಖತ್ ಆಶ್ಚರ್ಯ ತಂದಿದೆ. ಈ ಹಕ್ಕಿಯ ಗಂಟಲಿನ ಭಾಗ ರಬ್ಬರ್ ತರಹ ಸಾಗುತ್ತೆ. ಅದಕ್ಕಾಗಿ ಇದು 30 ಸೆಂಟಿಮೀಟರ್ ಉದ್ದ ಇರೋ ದೊಡ್ಡ ಮೂಳೆಯನ್ನ ಕೂಡ ಈಸಿಯಾಗಿ ನುಂಗುತ್ತೆ. ಇನ್ನು ಇದರ ಹೊಟ್ಟೆಯೊಳಗೆ ಪವರ್ಫುಲ್ ಆಗಿರೋ ಆಸಿಡ್ಸ್ ಇರೋದ್ರಿಂದ ಎಷ್ಟೇ ಗಟ್ಟಿ ಮೂಳೆಗಳಾಗ್ಲಿ, ಪ್ರಾಣಿಗಳ ಕೊಂಬುಗಳು ಅಥವಾ ಉಗುರುಗಳಾಗ್ಲಿ ಕೇವಲ 24 ಗಂಟೆಗಳಲ್ಲೇ ಅವುಗಳನ್ನ ಕರಗಿಸಿ ನೀರು ಮಾಡಿಬಿಡುತ್ತೆ. ಸೀಗಲ್ ಇದು ಸಮುದ್ರ ತೀರಗಳಲ್ಲಿ ಬದುಕೋ ನಂಬರ್ 1 ಕಳ್ಳ ಹಕ್ಕಿ. ಯಾಕಂದ್ರೆ ಇದು ಡೈರೆಕ್ಟ್ ಆಗಿ ಸೂಪರ್ ಮಾರ್ಕೆಟ್ ಒಳಗಡೆ ನುಗ್ಗಿ ಚಿಪ್ಸ್ ಪ್ಯಾಕೆಟ್ ಗಳನ್ನ ಕದ್ದು ತಿಂದು ಬಿಡುತ್ತೆ. ಇನ್ನು ಈ ಬೀಚ್ ಹತ್ರ ಬಂದು ಜನರ ಬಳಿ ಇರೋ ಫ್ರೆಂಚ್ ಫ್ರೈಸ್, ಬಿಸ್ಕೆಟ್ಸ್, ಐಸ್ ಕ್ರೀಮ್ಸ್ ಹೀಗೆ ಯಾವುದನ್ನು ಬಿಡಲ್ಲ. ಎಲ್ಲವನ್ನ ದೌರ್ಜನ್ಯವಾಗಿ ಕಿತ್ಕೊಂಡು ಹಾರಿ ಹೋಗ್ಬಿಡತ್ತೆ. ಇವು ತುಂಬಾನೇ ಆಕ್ಟಿವ್ ಆಗಿರೋ ಪಕ್ಷಿಗಳು. ಹಾಗೆ ಇವುಗಳ ಜೀರ್ಣಶಕ್ತಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಅದಕ್ಕಾಗಿ ಇದಕ್ಕೆ ಸಿಗೋ ಯಾವುದೇ ಫುಡ್ ಅನ್ನ ಇದು ಬಿಡಲ್ಲ. ಪ್ರಾಣಿಗಳು ಬದುಕಿರುವಾಗ್ಲೇ ಅವುಗಳನ್ನ ತುಂಬಾನೇ ದಾರುಣವಾಗಿ ಕೊಂದು ತಿಂತಾ ಇರುತ್ತವೆ. ಎಷ್ಟೋ ಸಾರಿ ಇದು ತಿನ್ನೋ ಫುಡ್ ನೋಡಿದ್ರೆ ಅಯ್ಯೋ ಈ ಜೀವಿ ಇದರ ಗಂಟಲೊಳಗೆ ಹೋಗುತ್ತಾ ಅನ್ನೋ ಡೌಟ್ ನಮಗೇನೆ ಬರುತ್ತೆ. ಆದ್ರೂ ಸಹ ಇದು ತುಂಬಾನೇ ಈಸಿಯಾಗಿ ಅವುಗಳನ್ನ ನುಂಗು ಬಿಡುತ್ತೆ. ಯಾಕಂದ್ರೆ ಇವುಗಳ ಗಂಟಲು ರಬ್ಬರ್ ತರಹ ಸಾಗುತ್ತೆ. ಎಷ್ಟೇ ದೊಡ್ಡ ಸೈಜ್ ಆಹಾರ ಒಳಗಡೆ ಹೋದ್ರೂ ಅದಕ್ಕೆ ತಕ್ಕ ಹಾಗೆ ಇದರ ಗಂಟಲು ಅಗಲವಾಗುತ್ತೆ. ಈ ಹಕ್ಕಿಗೆ ಮೂಳೆಗಳನ್ನ ಕೂಡ ಕರಗಿಸಿಕೊಳ್ಳೋ ಶಕ್ತಿ ಇರೋದ್ರಿಂದ ತನಗೆ ಸಿಕ್ಕಿದ ಯಾವುದೇ ಆಹಾರವನ್ನ ಇದು ಬಿಡಲ್ಲ. ಇಷ್ಟೊಂದು ದಾರುಣವಾಗಿ ಕೊಂದು ತಿನ್ನುತ್ತೆ. ಕೂಕು ಅಥವಾ ಕೋಗಿಲೆ ತಾಯಿ ಮತ್ತೆ ಅದರ ಮರಿ ಮಾಡೋ ವಂಚನೆ ಎಷ್ಟು ದಾರುಣವಾಗಿರುತ್ತೆ ಅಂದ್ರೆ, ಈ ಕೋಗಿಲೆ ಪಕ್ಷಿಗಳು ತಮಗಾಗಿ ಗೂಡುಗಳನ್ನ ಕಟ್ಟಿಕೊಳ್ಳಲ್ಲ. ಇವು ಬೇರೆ ಪಕ್ಷಿಗಳ ಗೂಡಿನ ಒಳಗಡೆ ಹೋಗಿ ತಮ್ಮ ಮೊಟ್ಟೆಗಳನ್ನ ಇಡ್ತಾ ಇರುತ್ತವೆ. ನಾರ್ಮಲ್ ಆಗಿ ಬೇರೆ ಪಕ್ಷಿಗಳು ಒಂದು ಮೊಟ್ಟೆ ಇಡಬೇಕಪ್ಪ ಅಂದ್ರೆ ಸುಮಾರು 30 ನಿಮಿಷಗಳವರೆಗೂ ಟೈಮ್ ತಗೊಳ್ಳುತ್ತವೆ. ಆದ್ರೆ ಈ ಕೋಗಿಲೆ ಜಸ್ಟ್ 10 ಸೆಕೆಂಡ್ಸ್ ಅಲ್ಲಿ ಮೊಟ್ಟೆ ಇಟ್ಟು ಬಿಡುತ್ತೆ. ಅದಕ್ಕಾಗಿ ಆ ಗೂಡಿನ ಸಾಕು ತಾಯಿ ಹಕ್ಕಿ ಆಹಾರ ಹುಡುಕೋಕೆ ಅಂತ ಆಚೆ ಹೋದಾಗ ಇದು ತಕ್ಷಣ ಆ ಗೂಡಿನೊಳಗೆ ನುಗ್ಗಿ ಅಲ್ಲಿರೋ ಒಂದು ಮೊಟ್ಟೆಯನ್ನ ಕೆಳಗಡೆ ಬಿಸಾಕಿ ಕೇವಲ 10 ಸೆಕೆಂಡ್ಸ್ ಅಲ್ಲಿ ತನ್ನ ಮೊಟ್ಟೆಯನ್ನ ಅಲ್ಲಿಟ್ಟು ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ. ಇನ್ನು ಆ ಮೊಟ್ಟೆಯ ಶೇಪ್ ಮತ್ತೆ ಕಲರ್ ಮ್ಯಾಚಿಂಗ್ ಕೂಡ ಸೇಮ್ ಇರೋದ್ರಿಂದ ಆ ಸಾಕು ತಾಯಿಗೆ ಸ್ವಲ್ಪವೂ ಅನುಮಾನ ಬರಲ್ಲ. ಇದು ಕೋಗಿಲೆ ಹಕ್ಕಿ ಮಾಡೋ ಒಂದು ಮೋಸ. ಆದ್ರೆ ಈಗ ಆ ಕೋಗಿಲೆ ಮರಿ ಮಾಡೋ ಮೋಸ ಇದಕ್ಕಿಂತಲೂ ತುಂಬಾನೇ ದಾರುಣವಾಗಿರುತ್ತೆ. ಯಾವಾಗ ಆ ಮೊಟ್ಟೆಯಿಂದ ಈ ಕೋಗಿಲೆ ಮರಿ ಆಚೆ ಬರುತ್ತೋ ಆಗ ಆ ಗೂಡಲ್ಲಿರೋ ಬೇರೆ ಮೊಟ್ಟೆಗಳನ್ನ ಅಥವಾ ಬೇರೆ ಮರಿಗಳನ್ನ ಇದು ಬಲವಂತವಾಗಿ ಗೂಡಿಂದ ಕೆಳಗೆ ತಳ್ಳಿಬಿಡುತ್ತೆ. ಅಂದ್ರೆ ಇದು ಆ ಸಾಕು ತಾಯಿಯ ಸ್ವಂತ ಮಕ್ಕಳನ್ನೇ ಕೊಂದು ಹಾಕುತ್ತೆ. ವಿಚಿತ್ರ ಏನಂದ್ರೆ ಆ ಸಾಕು ತಾಯಿ ಹಕ್ಕಿ ಈ ಕೋಗಿಲೆ ಮರಿಯನ್ನ ಕೂಡ ತನ್ನದೇ ಮರಿ ಅನ್ಕೊಂಡು ಅದಕ್ಕಾಗಿ ಪ್ರತಿದಿನ ದಿನವಿಡೀ ಕಷ್ಟಪಟ್ಟು ಆಹಾರ ತಂದ್ಕೊಡುತ್ತೆ. ಈ ಕೋಗಿಲೆ ಮರಿ ತುಂಬಾನೇ ಫಾಸ್ಟ್ ಆಗಿ ಬೆಳೆಯುತ್ತೆ. ಕೆಲವೇ ದಿನಗಳಲ್ಲಿ ಅದು ತನ್ನನ್ನ ಸಾಕೋ ತಾಯಿ ಹಕ್ಕಿಗಿಂತಲೂ 2-3 ಪಟ್ಟು ದೊಡ್ಡದಾಗ್ಬಿಡತ್ತೆ. 23 ದಿನಗಳು ಕಳೆದ ಮೇಲೆ ಈ ಕೋಗಿಲೆ ಮರಿಗೆ ಸ್ವಂತವಾಗಿ ಹಾರೋ ಶಕ್ತಿ ಬರುತ್ತೆ. ಯಾವಾಗ ಅದಕ್ಕೆ ಆ ಪವರ್ ಬರುತ್ತೋ ಆವಾಗ ಆ ಗೂಡಿಂದ ಹಾರಿ ಹೋಗಿ ಸ್ವಂತವಾಗಿ ಬದುಕುತ್ತೆ. ಈ ಕೋಗಿಲೆಯ ಗಾಯನ ಕೇಳೋಕೆ ನಮಗೆ ಎಷ್ಟು ಹಿತವಾಗಿರುತ್ತೋ ಆದ್ರೆ ಈ ಹಕ್ಕಿ ಹುಟ್ಟೋದ್ರ ಹಿಂದೆ ಇರೋ ಅಸಲಿ ಸತ್ಯ ಮಾತ್ರ ಇಷ್ಟೊಂದು ಭಯಾನಕವಾಗಿರುತ್ತೆ. ಹೆರಾನ್ ಬರ್ಡ್ ಈ ಪಕ್ಷಿಗಳು ನೋಡೋಕೆ ತುಂಬಾನೇ ಪ್ರಶಾಂತವಾಗಿ ಕಾಣಿಸುತ್ತವೆ. ಆದ್ರೆ ಬೇಟೆಗೆ ಇಳಿದಾಗ ಮಾತ್ರ ಇವು ಮಾಡೋ ಅಟ್ಯಾಕ್ ತುಂಬಾನೇ ಭಯಾನಕವಾಗಿರುತ್ತೆ. ಇನ್ನು ಇದು ಸಖತ್ ಇಂಟೆಲಿಜೆಂಟ್ ಹಕ್ಕಿ ಕೂಡ ಹೌದು. ಈ ಹಕ್ಕಿಗೆ ಎಲ್ಲಾದ್ರೂ ಆಹಾರ ಸಿಗದೆ ಹೋದ್ರೆ ಬ್ರೆಡ್ ತುಂಡುಗಳನ್ನ ತಂದು ನೀರೊಳಗಡೆ ಹಾಕಿ ಆ ಆಸೆಗೆ ಬರೋ ಮೀನುಗಳನ್ನ ಎಷ್ಟು ಈಸಿಯಾಗಿ ಹಿಡಿದು ಕೊಂದು ತಿನ್ನುತ್ತೆ ನೋಡಿ.
ಇದು ತಿನ್ನೋ ಆಹಾರದ ಲೀಸ್ಟ್ ಕೂಡ ತುಂಬಾನೇ ದೊಡ್ಡದಿದೆ. ಇದು ಇಲಿಗಳನ್ನ, ಅಳಿಲುಗಳನ್ನ, ಸಣ್ಣ ಮೊಲಗಳನ್ನ, ವಿಷಪೂರಿತ ಹಾವುಗಳನ್ನ, ಮೊಸಳೆ ಮರಿಗಳನ್ನ ಮತ್ತೆ ಮುಖ್ಯವಾಗಿ ಬಾತುಕೋಳಿ ಮರಿಗಳನ್ನ ಮಾತ್ರ ತುಂಬಾನೇ ಕ್ರೂರವಾಗಿ ಕೊಂದು ತಿನ್ನುತ್ತೆ. ಅವುಗಳ ಪಕ್ಕದಲ್ಲೇ ಫುಲ್ ಸೈಲೆಂಟ್ ಆಗಿ ನಿಂತ್ಕೊಂಡು ಸಡನ್ ಆಗಿ ತನ್ನ ಉದ್ದವಾದ ಕುತ್ತಿಗೆಯಿಂದ ಅಟ್ಯಾಕ್ ಮಾಡಿ ಹಿಡಿದು ಹಾಕತ್ತೆ. ಇದರ ಕೊಕ್ಕಿನ ಭಾಗ ಕತ್ತಿ ತರಹ ಚೂಪಾಗಿರೋದ್ರಿಂದ ಇದು ಅಟ್ಯಾಕ್ ಮಾಡೋ ಯಾವುದೇ ಜೀವಿ ಬದುಕಿ ಉಳಿಯೋದು ತುಂಬಾನೇ ಕಷ್ಟ. ಒಂದ್ಸರಿ ಅದರ ಬಾಡಿಗೆ ಚುಚ್ಚಿಬಿಟ್ಟು ಕೇವಲ ಕೆಲವೇ ನಿಮಿಷಗಳಲ್ಲಿ ಅದರ ಪ್ರಾಣ ಹೋಗೋ ತರಹ ಮಾಡುತ್ತೆ. ಇನ್ನು ಈ ಹಕ್ಕಿ ಯಾವುದೇ ಜೀವಿಯನ್ನ ತಿನ್ನೋ ಮುಂಚೆ ಈ ನೀರೊಳಗೆ ಅವುಗಳನ್ನ ನೀಟಾಗಿ ತೊಳೆದುಕೊಂಡು ಆಮೇಲೆ ತಿನ್ನುತ್ತೆ. ಯಾಕಂದ್ರೆ ಗಂಟಲೊಳಗೆ ಈಸಿಯಾಗಿ ಜಾರಿಕೊಂಡು ಹೋಗಲಿ ಅಂತ. ಇವುಗಳನ್ನ ಮನುಷ್ಯರು ಹಿಡಿಯೋದು ಕೂಡ ತುಂಬಾನೇ ಡೇಂಜರಸ್. ಇವುಗಳನ್ನ ಮನುಷ್ಯರು ಹಿಡಿಯೋಕೆ ಹೋದ್ರೆ ಇವು ಡೈರೆಕ್ಟ್ ಆಗಿ ಮನುಷ್ಯರ ಕಣ್ಣುಗಳಿಗೆ ಅಟ್ಯಾಕ್ ಮಾಡ್ತವೆ. ಇವು ಮಾಡಿದ ಅಟ್ಯಾಕ್ ಇಂದ ಎಷ್ಟೋ ಜನ ತಮ್ಮ ಕಣ್ಣಿನ ದೃಷ್ಟಿಯನ್ನೇ ಕಳ್ಕೊಂಡಿರೋ ಉದಾಹರಣೆಗಳು ಕೂಡ ಇವೆ. ಗೋಲ್ಡನ್ ಈಗಲ್ ಈ ಹಕ್ಕಿ ಸುಮಾರು 6 kg ತೂಕ ಇರುತ್ತೆ. ಆದ್ರೆ ಇದು ನೇರವಾಗಿ 40 kg ತೂಕ ಇರೋ ಪ್ರಾಣಿಗಳನ್ನ ಕೂಡ ಅನಾಮತ್ತಾಗಿ ಎತ್ಕೊಂಡು ಹಾರಿ ಹೋಗ್ಬಿಡುತ್ತೆ. ಈ ಹಕ್ಕಿಗಳು ಹೆಚ್ಚಾಗಿ ಈ ಬೆಟ್ಟ ಗುಡ್ಡಗಳ ಮೇಲಿರೋ ಮೇಕೆಗಳ ಮೇಲೆಯೇ ತಮ್ಮ ಪ್ರತಾಪ ತೋರಿಸ್ತಾ ಇರುತ್ತವೆ. ಇವು ಡೈರೆಕ್ಟ್ ಆಗಿ ಹೋಗಿ ಆ ಮೇಕೆಗಳನ್ನ ಕೊಲ್ಲೋಕೆ ಆಗಲ್ಲ. ಅದಕ್ಕಾಗಿ ತಮ್ಮ ಬಲವಾದ ಪಂಜಗಳಿಂದ ಅವುಗಳನ್ನ ಹಿಡಿದು ಬೆಟ್ಟದ ತುದಿಗೆ ತಂದು ಅಲ್ಲಿಂದ ತುಂಬಾನೇ ದಾರುಣವಾಗಿ ಕೆಳಗೆ ತಳ್ಳಿ ಬಿಡ್ತವೆ. 100 ಅಡಿ ಎತ್ತರದಿಂದ ಈ ಮೇಕೆಗಳು ಕೆಳಗೆ ಬಿದ್ದ ತಕ್ಷಣ ಅವುಗಳ ಮೂಳೆಗಳೆಲ್ಲ ಮುರಿದು ಅಲ್ಲೇ ಸತ್ತು ಹೋಗುತ್ತವೆ. ಆವಾಗ ಈ ಹದ್ದು ಅದನ್ನ ಆರಾಮಾಗಿ ಆಹಾರವಾಗಿ ತಿನ್ನುತ್ತೆ. ನಿಜಕ್ಕೂ 6 kg ತೂಕ ಇರೋ ಈ ಹದ್ದು 40 kg ತೂಕದ ಪ್ರಾಣಗಳನ್ನ ಹೆಂಗೆ ಎತ್ತೋಕೆ ಸಾಧ್ಯ ಅಂದ್ರೆ ಈ ಗೋಲ್ಡನ್ ಈಗಲ್ ಕಾಲುಗಳ ಉಗುರುಗಳಿಗೆ ಒಂದು ಸಿಂಹದ ದವಡೆಗಿಂತಲೂ ಹೆಚ್ಚಿನ ಗ್ರಿಪ್ ಅಥವಾ ಹಿಡಿಯೋ ಶಕ್ತಿ ಇರುತ್ತೆ. ಅದಕ್ಕಾಗಿ ಇವು ಇಷ್ಟೊಂದು ಭಾರ ಇರೋ ಪ್ರಾಣಿಗಳನ್ನ ಕೂಡ ಈಸಿಯಾಗಿ ಎತ್ಕೊಂಡು ಹೋಗ್ತವೆ. ಈ ಹದ್ದುಗಳು ಏನಾದ್ರೂ ಈ ಬೆಟ್ಟದ ಮೇಲೆ ಬೇಟೆಗೆ ಬಂದ್ವು ಅಂದ್ರೆ ಆ ಟೈಮಲ್ಲಿ ಇಂತಹ ಭೀಕರ ದೃಶ್ಯ ಖಂಡಿತ ಕಾಣಸಿಗುತ್ತೆ. ಯುರೋಪಿಯನ್ ಬರ್ಡ್ ಈಟರ್ ಇದು ದಿನಕ್ಕೆ ಬರೋಬ್ಬರಿ 250 ಜೇನುನೊಣಗಳನ್ನ ತುಂಬಾನೇ ದಾರುಣವಾಗಿ ನೆಲಕ್ಕೆ ಚಚ್ಚಿ ಕೊಂದು ತಿನ್ನುತ್ತೆ. ನೋಡೋಕೆ ತುಂಬಾನೇ ಸುಂದರವಾಗಿ ಕಲರ್ಫುಲ್ ಆಗಿ ಕಾಣಿಸೋ ಈ ಪಕ್ಷಿಗಳು ಆಹಾರ ಬೇಟೆಯಾಡೋ ಸ್ಟೈಲ್ ಮಾತ್ರ ಇದೇ ತರಹ ಇರುತ್ತೆ. ಯಾವಾಗ ಇದು ಜೇನುನೊಣವನ್ನ ಹಿಡಿಯುತ್ತೋ ಅದರ ಹಿಂಭಾಗದಲ್ಲಿರೋ ಮುಳ್ಳು ಕಟ್ಟಾಗಿ ಹೋಗ್ಲಿ ಅಂತ ಇದನ್ನ ಈ ತರಹ ನೆಲಕ್ಕೆ ಜೋರಾಗಿ ಚಚ್ಚುತ್ತಾ ಆ ಮುಳ್ಳನ್ನ ಬಿಚ್ಚಿ ಹೋಗೋ ತರಹ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಹಕ್ಕಿಗೆ ಜೇನುನೊಣದ ವಿಷವನ್ನ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಆದ್ರೂ ಸಹ ಅದು ಯಾಕೆ ಮುಳ್ಳನ್ನ ಮುರಿಯುತ್ತೆ ಅಂದ್ರೆ ಈ ಹಕ್ಕಿ ಆ ಜೇನುನೊಣವನ್ನ ಬದುಕಿರುವಾಗ್ಲೇ ನುಂಗಿಬಿಟ್ರೆ ಆ ಜೇನುನೊಣ ಈ ಹಕ್ಕಿಯ ಅನ್ನನಾಳದ ಒಳಗಡೆ ಅಥವಾ ಹೊಟ್ಟೆಯೊಳಗಡೆ ಸತತವಾಗಿ ಕಚ್ಚುತ್ತಲೇ ಇರುತ್ತೆ. ಆದ್ದರಿಂದ ಈ ಹಕ್ಕಿಯ ಬಾಡಿಯಲ್ಲಿ ವಿಪರೀತವಾದ ಉರಿ ಮತ್ತೆ ನೋವು ಕಾಣಿಸ್ಕೊಳ್ಳುತ್ತೆ. ಅದಕ್ಕಾಗಿ ಈ ಪಕ್ಷಿಗಳು ಆ ತರಹ ಆಗಬಾರದು ಅಂತ ಜೇನುನೊಣಗಳನ್ನ ಇಷ್ಟು ದಾರುಣವಾಗಿ ಕೊಂದು ತಿಂತವೆ. ಓಸ್ಪ್ರೆ ಇವುಗಳ ಕಣ್ಣಿನ ದೃಷ್ಟಿ ಎಷ್ಟು ಶಾರ್ಪ್ ಆಗಿರುತ್ತೆ ಅಂದ್ರೆ ಈ ಹದ್ದುಗಳು ಆಕಾಶದಲ್ಲಿ 130 ಅಡಿ ಎತ್ತರದಲ್ಲಿದ್ರೂ ಕೂಡ ನೀರೊಳಗಡೆ ಈಜಾಡೋ ಮೀನುಗಳನ್ನ ತುಂಬಾನೇ ಈಸಿಯಾಗಿ ಪತ್ತೆ ಹಚ್ಚಿ ಬಿಡ್ತವೆ. ಯಾವಾಗ ಇದರ ಕಣ್ಣಿಗೆ ಮೀನು ಕಾಣಿಸುತ್ತೋ ತಕ್ಷಣ ಒಂದು ರಾಕೆಟ್ ತರಹ ಈ ನೀರೊಳಗೆ ನುಗ್ಗಿ ಬಂದು ಆ ಮೀನನ್ನ ಹಿಡಿದು ಹಾಕತ್ತೆ. ಇದರ ಕಾಲುಗಳಲ್ಲಿರೋ ಉಗುರುಗಳು ಕತ್ತಿ ತರಹ ಫುಲ್ ಚೂಪಾಗಿರುತ್ತವೆ. ಅದಕ್ಕಾಗಿ ಜಾರಿ ಹೋಗೋ ಇಂತಹ ಮೀನುಗಳನ್ನ ಕೂಡ ತನ್ನ ಕೈಯಿಂದ ಮಿಸ್ ಆಗದ ಹಾಗೆ ಈಸಿಯಾಗಿ ಹಿಡಿದುಕೊಂಡು ಹೋಗುತ್ತೆ. ಇದು ಬೇಟೆಗೆ ಇಳಿದಾಗ ಇದರ ಸಕ್ಸಸ್ ರೇಟ್ ಬರೋಬ್ಬರಿ 90% ವರೆಗೂ ಇರುತ್ತೆ. ಅಂದ್ರೆ ಒಂದ್ಸಾರಿ ಇದರ ಕಾಲುಗಳ ಮಧ್ಯೆ ಸಿಕ್ ಹಾಕಿಕೊಂಡ್ರೆ ಎಂತದ್ದೇ ದೊಡ್ಡ ಮೀನಾಗ್ಲಿ ಪ್ರಾಣದೊಂದಿಗೆ ಬದುಕುಳಿಯೋದು ಇಂಪಾಸಿಬಲ್. ಮುಖ್ಯವಾಗಿ ಫೋಟೋಗ್ರಾಫರ್ಸ್ ಇವುಗಳ ಅಟ್ಯಾಕ್ ಅನ್ನ ಕ್ಯಾಪ್ಚರ್ ಮಾಡೋಕೆ ತುಂಬಾನೇ ಪೇಷನ್ಸ್ ಇಂದ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಆ ವಿಜುವಲ್ ನೋಡೋಕೆ ಅಷ್ಟೊಂದು ಕ್ರೇಜಿ ಹಂಟಿಂಗ್ ಆಗಿರುತ್ತೆ. ಫಾಲ್ಕನ್ ಬರ್ಡ್ ಇದು ಎಂತಹ ಸೂಪರ್ ಸ್ಪೀಡ್ ಬರ್ಡ್ ಅಂದ್ರೆ ಪ್ರಪಂಚದಲ್ಲಿ ಇದಕ್ಕಿಂತ ವೇಗವಾಗಿ ಹಾರೋ ಇನ್ನೊಂದು ಪಕ್ಷಿನೇ ಇಲ್ಲ. ಯಾಕಂದ್ರೆ ಈ ಹಕ್ಕಿ ನೇರವಾಗಿ ಗಂಟೆಗೆ 385 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ಸ್ಪೀಡ್ ಅಲ್ಲಿ ಈ ಭೂಮಿ ಕಡೆ ಒಂದು ರಾಕೆಟ್ ತರಹ ನುಗ್ಗಿ ಬರುತ್ತೆ. ತನಗಿರೋ ಈ ಸೂಪರ್ ಪವರ್ ಇಂದಾನೆ ಇದು ತನ್ನ ಆಹಾರವನ್ನ ಬೇಟೆಯಾಡೋದು. ಆ ವಿಜುವಲ್ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಗೆ ಸಖತ್ ಶಾಕ್ ಆಗುತ್ತೆ. ವಿತಿನ್ ಸೆಕೆಂಡ್ಸ್ ಅಲ್ಲೇ ಆ ಪಕ್ಷಿಯ ಕುತ್ತಿಗೆಯನ್ನ ಕತ್ತರಿಸಿಬಿಟ್ಟು ಹೊರಟು ಹೋಗುತ್ತೆ. ಪಾಪ ಆ ಪಕ್ಷಿಗಳಿಗೆ ತಮ್ಗೆ ಅಟ್ಯಾಕ್ ಮಾಡೋಕೆ ಒಂದು ಹಕ್ಕಿ ಬರ್ತಾ ಇದೆ ಅನ್ನೋ ವಿಷಯ ಕೂಡ ತಿಳಿಯಲ್ಲ. ಇಡೀ ಸೀನ್ ಕೇವಲ ಸೆಕೆಂಡುಗಳ ಗ್ಯಾಪ್ ಅಲ್ಲಿ ಮುಗಿದು ಹೋಗಿರುತ್ತೆ. ಅದಕ್ಕಾಗಿ ಇದರ ದಾಳಿಗೆ ಹೆಚ್ಚಾಗಿ ಬಾತುಕೋಳಿಗಳು, ಪಾರಿವಾಳಗಳು, ಅಳಿಲುಗಳು ಇವೆಲ್ಲ ತುಂಬಾನೇ ದಾರುಣವಾಗಿ ಬಲಿಯಾಗ್ತಾ ಇರುತ್ತವೆ. ಕೆಲವು ಸಾರಿ ಇದು ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳ ಮೇಲೂ ದಾಳಿ ಮಾಡಿ ಗಾಳಿಯಲ್ಲೇ ಅವುಗಳನ್ನ ಕೊಂದು ತಿಂದು ಬಿಡುತ್ತೆ. ಇದರ ಕೊಕ್ಕಿಗೆ ಒಂದು ಚೂಪಾದ ಕತ್ತಿ ತರಹ ಇರೋ ರಚನೆ ಇರುತ್ತೆ. ಇದು ದಾಳಿ ಮಾಡಿದಾಗ ಒಂದು ವೇಳೆ ಆ ಪಕ್ಷಿ ಸಾಯದೆ ಹೋದ್ರೆ ಆಮೇಲೆ ಅದರ ಹತ್ರ ಹೋಗಿ ತನ್ನ ಕೊಕ್ಕಿಂದ ಅದರ ಕುತ್ತಿಗೆಯನ್ನ ಮುರಿದು ಕೊಂದು ಹಾಕತ್ತೆ. ಶೂಬಿಲ್ ಈ ಹಕ್ಕಿ ತನ್ನ ಕೊಕ್ಕಿನಿಂದ ಮಾಡೋ ಸೌಂಡ್ ಪ್ಯಾಟ್ರನ್ ಒಂದು ಮಿಷನ್ ಗನ್ ಶೂಟ್ ಮಾಡಿದ ಹಾಗೆ ಕೇಳಿಸುತ್ತೆ.
ಆಫ್ರಿಕಾದಲ್ಲಿ ಬದುಕೋ ಈ ಹಕ್ಕಿಯನ್ನ ನೋಡಿದ್ರೆ ಇವತ್ತಿಗೂ ಡೈನೋಸರ್ಗಳು ನಿಜವಾಗಿಯೂ ಬದುಕಿವೆಯಾ ಅನ್ನೋ ಫೀಲಿಂಗ್ ಖಂಡಿತ ಬರುತ್ತೆ. ಯಾಕಂದ್ರೆ ಈ ಹಕ್ಕಿಯ ರೂಪ ನಮ್ಗೆ ಅದೇ ತರಹ ಕಾಣಿಸುತ್ತೆ. ಇನ್ನು ಇವುಗಳ ಕೊಕ್ಕಿನ ಭಾಗ ಕೂಡ ಒಂದು ದೊಡ್ಡ ಶೂ ಶೇಪ್ ನಲ್ಲಿ ಇರೋದ್ರಿಂದ ಇದಕ್ಕೆ ಶೂ ಬಿಲ್ ಅಂತ ಹೆಸರು ಬಂದಿದೆ. ಮುಖ್ಯವಾಗಿ ಈ ಹಕ್ಕಿಯ ಬಗ್ಗೆ ಮಾತಾಡ್ಬೇಕಪ್ಪ ಅಂದ್ರೆ ಅದು ಆಹಾರಕ್ಕಾಗಿ ಬೇಟೆಯಾಡೋ ಸ್ಟೈಲ್. ಈ ಹಕ್ಕಿಗೆ ಎಷ್ಟೊಂದು ಪೇಷನ್ಸ್ ಇರುತ್ತೆ ಅಂದ್ರೆ ತನ್ನ ಆಹಾರಕ್ಕಾಗಿ ಇದು ಒಂದು ಗೊಂಬೆಯಂತೆ ಕದಲದೆ ಗಂಟೆಗಟ್ಟಲೆ ಒಂದು ವಿಗ್ರಹದ ತರ ನಿಂತುಕೊಳ್ಳುತ್ತೆ. ಇದು ಮೀನುಗಳನ್ನ ಹಾಗೆ ಮೊಸಳೆ ಮರಿಗಳನ್ನ ತುಂಬಾನೇ ಇಷ್ಟಪಟ್ಟು ತಿನ್ನುತ್ತೆ. ಯಾವುದಾದ್ರೂ ಮೀನು ಅಥವಾ ಮೊಸಳೆ ಮರಿ ಇದರ ಬಾಯಿಗೆ ಸಿಕ್ಕ ಹಾಕಿಕೊಳ್ತೋ ಅದರ ಬಾಯಿಂದ ತಪ್ಪಿಸಿಕೊಳ್ಳೋದು ತುಂಬಾನೇ ಕಷ್ಟ. ಇದರ ಬಲವಾದ ಕೊಕ್ಕು ಅವುಗಳನ್ನ ಗಟ್ಟಿಯಾಗಿ ಹಿಡಿದು ಓಡಿ ಹೋಗದ ಹಾಗೆ ಅಷ್ಟೊಂದು ಜಬರ್ದಸ್ತಾಗಿ ಗ್ರಿಪ್ ಇಟ್ಕೊಳ್ಳುತ್ತೆ. ಈ ಪಕ್ಷಿಗಳು ನೋಡೋಕೆ ತುಂಬಾನೇ ದೊಡ್ಡದಾಗಿ ಇನ್ನು ಮನುಷ್ಯರ ಹತ್ರ ಬಂದ್ರೆ ಅಟ್ಯಾಕ್ ಮಾಡ್ತವೇನೋ ಅನ್ನೋ ತರಹ ಕಾಣಿಸುತ್ತವೆ. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಇವು ಮನುಷ್ಯರ ಜೊತೆ ಅಗ್ರೆಸಿವ್ ಆಗಿ ಇರೋ ಪಕ್ಷಿಗಳಲ್ಲ, ನಮ್ಮ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗಿರುತ್ತವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.